ಸರ್ವೇಭ್ಯೋ ನಮಸ್ಕಾರ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಪ್ರಥಮವಾಗಿ ನಮ್ಮ ಗುರುಚರಣಾರವಿಂದಗಳಿಗೆ ನಮಸ್ಕಾರವನ್ನು ಮಾಡಿಕೊಳ್ತಾ ಇವತ್ತಿನ ದಿವಸ ಈ ವಿಡಿಯೋವನ್ನು ಆರಂಭ ಮಾಡೋಣ. ಇವತ್ತಿನ ದಿವಸ ಒಂದು ವಿಶೇಷವಾಗಿ ಒಬ್ಬ ದೇವಿಯ ಬಗ್ಗೆ ನಾವು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಆ ದೇವಿ ಸಾನ್ನಿಧ್ಯದಲ್ಲಿ ನಡೆಯುವಂಥ ತಾಂತ್ರಿಕ ರಹಸ್ಯಗಳು, ಆ ದೇವಿ ಸಾನ್ನಿಧ್ಯದಲ್ಲಿ ನಡೆಯುವಂಥ ತಾಂತ್ರಿಕ ಪೂಜೆಗಳು, ಹಾಗೆ ಬಲಿ ಪೂಜೆಗಳು, ಹಾಗೆ ಅದರಿಂದ ನಮಗೆ ಯಾವ್ಯಾವ ರೀತಿಯಾದಂಥ ಒಂದು ಪರಿಣಾಮವನ್ನು ಆಗ್ಬೋದು ಅಥವಾ ಯಾವ ರೀತಿಯಾದಂಥ ಒಂದು ಪ್ರಯೋಜನವನ್ನು ನಾವು ಆ ದೇವಿಯ ಸಾನ್ನಿಧ್ಯದಲ್ಲಿ ಪಡೆದುಕೊಳ್ಬೋದು ಹೇಳುವಂಥ ಒಂದು ವಿವರಣೆಯನ್ನು ಒಂದ್ಸಲ ನೋಡ್ಕೊಂಡು ಬರೋಣ. ಇವತ್ತು ನಾವು ತಿಳಿಸುವಂಥ ಆ ದೇವಿಯ ಒಂದು ಮಹಾತ್ಮೆ ನೀಲಾಚಲ ಪರ್ವತವಾಸಿನಿ, ಅಂದರೆ ಈಗಿನ ಗೌಹಾಟಿಯ, ಅಸ್ಸಾಂ ರಾಜ್ಯದ ಗೌಹಾಟಿಯ ಒಂದು ನೀಲಾಚಲ ಪರ್ವತದಲ್ಲಿ ವಾಸವಾಗಿರುವಂಥ, ನೆಲೆಸಿರುವಂಥ, ಸಾನ್ನಿಧ್ಯವನ್ನು ಹೊಂದಿರುವಂಥ ಕಾಮಾಖ್ಯ ದೇವಿಯ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬರೋಣ. ಇಲ್ಲಿ ದೇವಿಯ ಒಂದು ಯೋನಿ ಭಾಗವನ್ನು ಪೂಜಿಸಲಾಗುತ್ತೆ. ಅದು ತಾಂತ್ರಿಕ ಒಂದು ಪೂಜೆಯ ಮುಖಾಂತರವಾಗಿ, ಹಾಗೆ ರಹಸ್ಯ ಒಂದು ತಾಂತ್ರಿಕ ವಿದ್ಯೆಯ ಮುಖಾಂತರವಾಗಿ ಇಲ್ಲೇ ಪೂಜೆ ನಡೆಯುತ್ತೆ. ಹಾಗೆ ಈ ದೇವಿಯ ಬಗ್ಗೆ ಪುರಾಣದಲ್ಲಿ ಒಂದು ಕಥೆಯನ್ನ ಹೇಳಿದ್ದಾರೆ. ಅಸ್ಸಾಂನ ನೀಲಾಚಲ ಪರ್ವತದ ದಟ್ಟಾರಣ್ಯದ ಮಧ್ಯದಲ್ಲಿ ನೆಲೆಸಿದ್ದಾಳೆ ಈ ತಾಯಿ. ಭಕ್ತರನ್ನ ಸಲಹುತ್ತಾ, ತೊಂದರೆ ತಾಪತ್ರಯಗಳನ್ನು ನೀಗುತ್ತಾ, ಭಕ್ತಿಯಿಂದ ಬರುವಂತ ಎಷ್ಟೋ ಸಹಸ್ರ ಸಂಖ್ಯೆಯಲ್ಲಿ ಬರುತ್ತಿರುವ ಮಕ್ಕಳ ನೋವನ್ನು ಆಲಿಸುತ್ತಾ ಅವರ ಕಷ್ಟಗಳಿಗೆ ಪರಿಹಾರ ಒದಗಿಸುತ್ತಿದ್ದಾಳೆ ಈ ತಾಯಿ. ಇವಳ ಹೆಸರೇ ಕಾಮಾಖ್ಯ. ಮನಸ್ಸಿನಲ್ಲಿರುವ ಆಸೆಯನ್ನ ಈಡೇರಿಸುವವಳು ಎಂದರ್ಥ. ಕಾಮಾಖ್ಯ ದೇವಿಯು ಪಿಂಡ ರೂಪದಿಂದ ಗುಹೆಯಂತಿರುವ ಗರ್ಭಗುಡಿಯಲ್ಲಿ ಇಲ್ಲಿ ನೆಲೆಸಿದ್ದಾಳೆ. ಹಾಗೂ ಯೋನಿ ರೂಪದಲ್ಲಿ ಈ ತಾಯಿ ಇದ್ದಾಳೆ. ಇದರ ಮೇಲೆ ಯಾವತ್ತು ಕೆಂಪು ಬಟ್ಟೆಯಿಂದ ಮುಚ್ಚಲಾಗಿರುತ್ತದೆ. ಸತೀದೇವಿಯ ಯೋನಿ ಭಾಗ ಇಲ್ಲಿ ಬಿದ್ದಿದ್ದು ಜಗತ್ತಿನಲ್ಲಿ ಏಕಮಾತ್ರ ಯೋನಿ ಮಂದಿರ ಇದಾಗಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಪೌರ್ಣಮಿಗೆ ಮತ್ತು ಅಮಾವಾಸ್ಯೆಗೆ ಕೋಣವನ್ನ ಬಲಿ ಕೊಡುತ್ತಾರೆ. ಮೇಕೆ ಮತ್ತು ಪಾರಿವಾಳಗಳನ್ನ ಆಗಾಗ್ಗೆ ಬಲಿ ಕೊಡುವ ಪದ್ಧತಿಯು ಕೂಡ ಇಲ್ಲಿ ಇದೆ. ಕೆಲವು ಭಕ್ತರು ಮೇಕೆಯನ್ನ ಮತ್ತು ಪಾರಿವಾಳಗಳನ್ನ ಹರಕೆಯ ಹೆಸರಿನಲ್ಲಿ ತಾಯಿಗೆ ಅರ್ಪಣೆಯನ್ನ ಮಾಡುತ್ತಾರೆ. ದೇವಸ್ಥಾನಕ್ಕೆ ಹೋಗುವ ಮುಂಚೆ ದೇವಳದ ಹತ್ತಿರ ಇರುವ ಸೌಭಾಗ್ಯ ಕುಂಡದ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗುವಂಥದ್ದು ರೂಢಿ. ಗುಹೆಯಂತಿರುವ ಗರ್ಭಗುಡಿಯಲ್ಲಿ ಯೋನಿ ಪೂಜೆ ಮಾಡಲಾಗುತ್ತದೆ. ಅಲ್ಲಿಂದ ನೀರು ಸದಾ ಜಿನುಗುತ್ತಿರುತ್ತದೆ ಮತ್ತು ಸರಿಸುಮಾರು ಜೂನ್ ತಿಂಗಳಿನಲ್ಲಿ ಅಂಬುಚಿ ಎಂದು ಕರೆಯಲ್ಪಡುವ ಮಹೋತ್ಸವ ಇಲ್ಲಿ ನಡೆಯುತ್ತದೆ. ಹಾಗೂ ಈ ಸಮಯದಲ್ಲಿ ತಾಯಿ ಋತುಮತಿಯಾಗುತ್ತಾಳೆ ಮತ್ತು ಆ ಕಲ್ಲಿನಿಂದ ಕೆಂಪಾದ ನೀರು ಜಿನುಗುತ್ತದೆ. ಗಂಡಸಿನ ಹೆಸರನ್ನು ಹೊಂದಿದ ಕೇವಲ ಒಂದು ನದಿ ಬ್ರಹ್ಮಪುತ್ರ. ಅದರ ನೀರು ಕೆಂಪು ವರ್ಣಕ್ಕೆ ಆವಾಗ ತಿರುಗುತ್ತದೆ. ಈ ಸಮಯದಲ್ಲಿ 3 ದಿನಗಳ ಕಾಲ ದೇವಸ್ಥಾನವನ್ನ ಮುಚ್ಚಿರುತ್ತದೆ ಮತ್ತು ಇಲ್ಲಿಯ ಗರ್ಭಗೃಹದಲ್ಲಿ ಮಹಾಲಕ್ಷ್ಮಿ, ಮಹಾಸರಸ್ವತಿ ದೇವಿಯರು ಕೂಡ ನೆಲೆಸಿದ್ದಾರೆ. ಅನೇಕ ಸಿದ್ಧ ಪುರುಷರು, ತಾಂತ್ರಿಕರು, ಅಘೋರಿಗಳು, ನಾಗಾಸಾಧುಗಳು ಇಲ್ಲಿ ಸಾಧನೆ ಮಾಡಲು ಬರುತ್ತಿರುತ್ತಾರೆ. ಆದಿಶಂಕರಾಚಾರ್ಯರು ಈ ದೇವಿಯ ಸಾನ್ನಿಧ್ಯದಲ್ಲಿ ಅನೇಕ ತಾಂತ್ರಿಕ ಯಂತ್ರಗಳ ರಚನೆ ಮಾಡಿದ್ದರು ಎಂಬಂತ ಪ್ರತೀತಿ ಕೂಡ ಇದೆ. ಹಾಗೂ ಸಿದ್ಧಕುಂಜಿಕಾ ಸ್ತೋತ್ರವನ್ನ ಮತ್ತು ಭವಾನಿ ಸೂಕ್ತ ಮತ್ತು ಭವಾನಿ ತಂತ್ರವನ್ನ ಇಲ್ಲೇ ರಚಿಸಿದ್ದರು ಹೇಳುವಂತ ಒಂದು ಮಾತು ಕೂಡ ಕೇಳಿ ಬರುತ್ತದೆ. ದೇವಸ್ಥಾನದ ಸುತ್ತಲೂ ದಶಮಹಾವಿದ್ಯೆಗಳ ದೇವಸ್ಥಾನಗಳು ಇದೆ. ಕಾಳಿ, ತಾರಾ, ತ್ರಿಪುರ ಸುಂದರಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಧೂಮ್ರಾವತಿ, ಬಗುಲಾಮುಖಿ, ಮಾತಂಗಿ, ಕಮಲಾದೇವಿ ಅಂದರೆ ಮಹಾಲಕ್ಷ್ಮಿ, ಇದಿಷ್ಟು ದೇವಲಗಳು ಕಾಮಾಖ್ಯದ ಸುತ್ತಲೂ ಇದೆ. ಇದರಲ್ಲೂ ಕೂಡ ಬಲಿ ಪೂಜೆಗಳು ನಡೆಯುತ್ತವೆ ಮತ್ತು ಇದು ತಾಂತ್ರಿಕ ಸಾಧಕರು, ಸಾಧುಗಳು, ಅಘೋರಿಗಳು ಈ ದಟ್ಟ ಅಡವಿಯ ಮಧ್ಯೆ ಸಾಧನೆಯಲ್ಲಿ ನಿರತರಾಗಿರುತ್ತಾರೆ. ಕಾಮಾಖ್ಯೆ ವರದೇ ದೇವಿ ನೀಲಪರ್ವತವಾಸಿನಿ ತ್ವಂ ದೇವಿ ಜಗತಂ ಮಾತೃ ಯೋನಿ ಮುದ್ರೇ ನಮೋಸ್ತುತೇ. ಇಲ್ಲಿ ಯಕ್ಷಿಣಿ ವಿದ್ಯೆ, ಉಚ್ಚಾಟನ, ಮಾರಣ, ವಿದ್ವೇಷಣ, ಸ್ತಂಭನ, ಮೋಹನ, ಆಕರ್ಷಣ ಇವೆಲ್ಲವನ್ನು ಸಾಧನೆ ಮಾಡುವವರು, ಮಾಡಿದಂಥವರು ಕೂಡ ಇದ್ದಾರೆ. ಇಲ್ಲಿ ನೀವು ನೋಡುತ್ತಿರುವಂಥದ್ದು ಮಹಿಷಾಸುರನ ವಾಹನವಾದಂಥ
ಕೋಣದ ತಲೆಯನ್ನ ಕಡಿದಾಗ ಅದು ಇಲ್ಲಿಗೆ ಬಂದು ಬಿದ್ದಿದೆ ಹೇಳುವಂಥದ್ದು ಪ್ರತೀತಿ. ಈ ಸ್ಥಳ ಮಹಾತ್ಮೆಯು ಕೂಡ ತುಂಬಾ ಉತ್ತಮವಾಗಿದೆ. ಇದನ್ನ ಸೀತಾಚಲ ಪರ್ವತ ಅಂತ ಹೇಳಿ ಕರೀತಾರೆ. ಅಲ್ಲಿ ಮಾರ್ಕಾಂಡಿ ಋಷಿಗಳು ತಪಸ್ಸನ್ನು ಮಾಡಿ ದೇವಿಯನ್ನ ದರ್ಶನ ಮಾಡಿದಂತ ಜಾಗ ಹಾಗೂ ಅವರು ಮಹಾಮೃತ್ಯುಂಜಯ ಮಂತ್ರವನ್ನ ಸಿದ್ಧಿಗೊಳಿಸಿಕೊಂಡ ಜಾಗವೂ ಕೂಡ ಆಗಿದೆ ಹೇಳುವಂಥದ್ದನ್ನ ಹೇಳುತ್ತಾರೆ. ಹಾಗೆ ಮಾರ್ಕಾಂಡೇಯ ಪುರಾಣವು ಕೂಡ ಈ ಸ್ಥಳದಲ್ಲಿ ರಚಿತವಾಗಿದೆ ಅಂತ ಹೇಳಿ ಹೇಳುತ್ತಾರೆ. ಹಾಗೆ ಸೀತಾದೇವಿ ವನವಾಸದಲ್ಲಿ ಇರುವಾಗ ಮಾರ್ಕಾಂಡೇಯ ಋಷಿಗಳನ್ನ ಭೇಟಿ ಮಾಡಿದಂತ ಜಾಗ ಹೇಳುವಂಥದ್ದು ಕೂಡ ಈ ಸ್ಥಳಕ್ಕೆ ಪ್ರತೀತಿಗಳು ಇದೆ. ಇದನ್ನ ಮಹಾಶಕ್ತಿ ಗಣಪತಿ ಅಂತ ಹೇಳಿ ಕರೀತಾರೆ. ಇದನ್ನ ಏನ್ ಕೇಳಿದ್ರೆ ಒಂದೇ ಬಂಡೆಯಲ್ಲಿ ಗಣಪತಿ ಮೂರ್ತಿಯನ್ನ ಕೆತ್ತಲಾಗಿದೆ. ಪುರಾಣಗಳ ಪ್ರಕಾರ ಒಟ್ಟು 51 ಶಕ್ತಿಪೀಠಗಳು. ಆ ಶಕ್ತಿಪೀಠಗಳಲ್ಲಿ ಈ ಕಾಮಾಖ್ಯ ದೇವಿಯು ಕೂಡ ಒಂದು. ಪುರಾಣದ ಒಂದು ಕತೆ ಪ್ರಕಾರ ಹಿಂದೆ ದಕ್ಷ ಬ್ರಹ್ಮ ಅವನ ಮಗಳಾದಂಥ ದಾಕ್ಷಾಯಿಣಿ ದೇವಿ ಶಿವನನ್ನ ಮೋಹಿಸಿ ಅವನನ್ನ ಪ್ರೇಮಿಸಿ ಮದುವೆ ಆಗ್ತಾಳೆ. ಅದು ದಕ್ಷ ಬ್ರಹ್ಮನಿಗೆ ಕಿಂಚಿತ್ತೂ ಕೂಡ ಇಷ್ಟ ಇರೋದಿಲ್ಲ. ಅವನು ಯಾವತ್ತೂ ಅಳಿಯನಾದಂಥ ಶಿವನನ್ನ ವಿರೋಧ ಮಾಡ್ತಾ ಇರ್ತಾನೆ. ಹಾಗೆ ಅವನನ್ನು ದ್ವೇಷ ಮಾಡ್ತಾ ಇರ್ತಾನೆ. ಹಾಗೆ ಒಂದು ಸಂದರ್ಭದಲ್ಲಿ ದಕ್ಷ ಬ್ರಹ್ಮ ಯಜ್ಞವನ್ನು ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡ್ತಾನೆ. ಹಾಗೆ ಆ ಯಜ್ಞದಲ್ಲಿ ಶಿವನಿಗೆ ಹವಿಸ್ಸನ್ನು ನೀಡೋದಿಲ್ಲ ಹೇಳುವಂಥ ಒಂದು ಪ್ರತಿಜ್ಞೆಯನ್ನು ಕೂಡ ಮಾಡ್ತಾನೆ. ಹಾಗೆ ಎಲ್ಲರನ್ನೂ ಕೂಡ ಆ ಯಜ್ಞಕ್ಕೆ ಆಹ್ವಾನಿಸ್ತಾನೆ. ಅವನು ನಡೆಸ್ತಾ ಇರುವಂಥ ಒಂದು ಯಜ್ಞದಲ್ಲಿ ಶಿವನಿಗೆ ಆಹ್ವಾನವನ್ನು ಕೊಡೋದಿಲ್ಲ. ಹಾಗೆ ಮಗಳಾದಂಥ ದಾಕ್ಷಾಯಿಣಿ ಅಂದರೆ ಸತೀದೇವಿಗೂ ಕೂಡ ಆಹ್ವಾನವನ್ನು ಕೊಡೋದಿಲ್ಲ. ಇಲ್ಲಿ ಋಷಿಮುನಿಗಳು ಎಲ್ಲವೂ ಸಹಿತ ಆಮಂತ್ರಿತರಾಗಿರ್ತಾರೆ. ಅವರಿಗೆ ಹೇಳ್ತಾನೆ, ಶಿವನನ್ನ ಬಿಟ್ಟು ಅಂದರೆ ಶಿವನಿಗೆ ಆಹುತಿಯನ್ನ ಕೊಡದೇನೆ ನೀವು ಈ ಯಜ್ಞವನ್ನು ಮಾಡಬೇಕು ಹೇಳುವಂಥ ಒಂದು ಮಾತನ್ನ ಹೇಳ್ತಾನೆ. ಎಷ್ಟೋ ಋಷಿಮುನಿಗಳು ತಮಗೆ ಆಗೋದಿಲ್ಲ ಅಂತ ಹೇಳಿ ಹಾಗೆ ಕೋಪದಿಂದ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ವಾಪಸ್ಸು ಹೊರಟು ಬಿಡ್ತಾರೆ. ಆದರೂ ಸಹಿತ ದಕ್ಷ ಬ್ರಹ್ಮ ತನ್ನ ಹಠವನ್ನ ಬಿಡೋದಿಲ್ಲ, ತನ್ನ ದ್ವೇಷ ಸಾಧನೆಯನ್ನು ಬಿಡೋದಿಲ್ಲ. ಆ ಯಜ್ಞವನ್ನು ಮುಂದುವರಿಸಲಿಕ್ಕೆ ಸಂಕಲ್ಪವನ್ನು ಮಾಡ್ತಾನೆ. ಹಾಗೆ ಇದನ್ನ ತಿಳಿದಂತ ದಾಕ್ಷಾಯಿಣಿ ತನ್ನ ತಂದೆ ಯಜ್ಞವನ್ನು ಮಾಡ್ತಾ ಇದ್ದಾನೆ ಹೇಳುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾನೆ ಹೇಳುವಂತ ಒಂದು ಮಾತನ್ನ ತಿಳಿದಂತ ದಾಕ್ಷಾಯಿಣಿ ತನ್ನ ತಂದೆ ಮನೆಗೆ ಶಿವನ ವಿರೋಧದ ನಡುವೆಯೂ ಕೂಡ ಹೋಗ್ತಾಳೆ. ಅಲ್ಲಿ ಅವಳನ್ನ ಕಂಡು ಯಾರೂ ಮಾತಾಡಿಸೋದಿಲ್ಲ. ಹಾಗೆ ದಕ್ಷನೂ ಕೂಡ ಅವಳನ್ನ ಪರಿಗಣಿಸೋದಿಲ್ಲ. ಹಾಗೆ ಅವಳ 27 ಮಂದಿ ಸಹೋದರಿಯರು ಸಹಿತ ಇವರನ್ನ ಮಾತಾಡಿಸೋದಿಲ್ಲ. ಆದರೂ ಸಹ ಅವಳು ಯಜ್ಞದ ಮುಂಭಾಗದಲ್ಲಿ ಕುಳಿತುಕೊಳ್ತಾಳೆ. ಆ ಸಂದರ್ಭದಲ್ಲಿ ಶಿವನಿಗೆ ಆವಾಹನೆಯನ್ನ ಮಾಡ್ದೇನೆ, ಹಾಗೆ ಶಿವನಿಗೆ ಹವಿಸ್ಸನ್ನ ಅರ್ಪಣೆ ಮಾಡ್ದೇನೆ ಯಜ್ಞವನ್ನ ಮಾಡ್ತಾ ಇರುವಂಥದ್ದು ನೋಡಿ ಅವಳಿಗೆ ತುಂಬಾ ಕೋಪ ಬರುತ್ತೆ, ಮತ್ತೆ ಬೇಸರವೂ ಕೂಡ ಆಗುತ್ತೆ. ಹಾಗೆ ಕೋಪದಿಂದ ಬೇಸರದಿಂದ ಅವಳು ಅಗ್ನಿಕುಂಡವನ್ನು ಪ್ರವೇಶ ಮಾಡಿಬಿಡ್ತಾಳೆ. ಆ ಅಗ್ನಿಕುಂಡ ಪ್ರವೇಶ ಮಾಡಿದ ತಕ್ಷಣ ಶಿವಗಣಗಳೆಲ್ಲರೂ ಸಹಿತ ಅವನ್ನ ತಡಿಲಿಕ್ಕೆ ನೋಡ್ತಾರೆ, ಆದರೆ ಆಗೋದಿಲ್ಲ. ತನ್ನ ಪತ್ನಿ ಅಗ್ನಿಕುಂಡದಲ್ಲಿ ಬಿದ್ದು ಪ್ರಾಣತ್ಯಾಗವನ್ನು ಮಾಡಿದಂಥ ಒಂದು ವಿಚಾರ ಶಿವನಿಗೆ ಗೊತ್ತಾಗುತ್ತೆ. ಶಿವನಿಗೆ ತುಂಬ ಕೋಪ ಬಂದು ತನ್ನ ಜಟೆಯನ್ನು ತೆಗೆದು ನೆಲಕ್ಕೆ ಒಗಿತಾನೆ. ಅದರಿಂದ ವೀರಭದ್ರ ಹುಟ್ಟುಕೊಳ್ತಾನೆ. ಆ ವೀರಭದ್ರನ ಹತ್ರ ಶಿವನು ಆಜ್ಞೆಯನ್ನು ಮಾಡ್ತಾನೆ. ಏನಂತ ಕೇಳಿದ್ರೆ, ನೀನು ಹೋಗಿ ದಕ್ಷ ಯಜ್ಞವನ್ನ
ನಿಲ್ಲಿಸು, ದಕ್ಷ ಯಜ್ಞವನ್ನ ಸಂಹಾರ ಮಾಡು, ದಕ್ಷನನ್ನ ಸಂಹಾರ ಮಾಡು ಹೇಳುವಂತ ಒಂದು ಮಾತನ್ನ, ಆಜ್ಞೆಯನ್ನ ವೀರಭದ್ರ ಸ್ವಾಮಿಗೆ ಶಿವ ಕೊಡ್ತಾನೆ. ಆಗ ವೀರಭದ್ರ ಸ್ವಾಮಿ ಆ ಯಜ್ಞ ಭಾಗಕ್ಕೆ ಹೋಗಿ, ಯಜ್ಞ ನಡೀತಾ ಇರುವಲ್ಲಿಗೆ ಹೋಗಿ ಅಲ್ಲಿ ಆ ಯಜ್ಞವನ್ನ ಸಂಪೂರ್ಣವಾಗಿ ಹಾಳು ಮಾಡ್ತಾನೆ. ಹಾಗೆ ವೀರಭದ್ರ ಸ್ವಾಮಿ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ದಕ್ಷನ ತಲೆಯನ್ನು ಕೂಡ ಕಡಿತಾನೆ. ಆಗ ಅಲ್ಲಿಗೆ ಬಂದಂತ ಶಿವ ತನ್ನ ಪತ್ನಿಯ ಅರ್ಧಂಬರ್ಧ ಬೆಂದಿರುವಂತ ಒಂದು ಹೆಣವನ್ನ ನೋಡಿ ಅದನ್ನ ಎತ್ತಿಕೊಂಡು ದುಃಖದಿಂದ ತಾಂಡವವನ್ನ ಶುರು ಮಾಡ್ತಾನೆ. ತಾಂಡವ ನೃತ್ಯವನ್ನ ಶುರು ಮಾಡ್ತಾನೆ. ಹಾಗೆ ಇದರಿಂದ ಇಡೀ ಪ್ರಪಂಚ ಅಲ್ಲೋಲ ಕಲ್ಲೋಲ ಆಗುತ್ತೆ. ಅದನ್ನ ನೋಡಿ ಬೇರೆ ದೇವತೆಗಳು ಬಹಳ ಭಯ ಪಟ್ಕೊಳ್ತಾರೆ. ವಿಷ್ಣು ಬ್ರಹ್ಮರು ಕೂಡ ತುಂಬಾ ಭಯವನ್ನ ಪಡ್ತಾರೆ. ಬ್ರಹ್ಮ ವಿಷ್ಣುವಿನ ಹತ್ತಿರ ಹೇಳ್ತಾನೆ, ಇದಕ್ಕೆ ಏನಾದರೂ ಒಂದು ಉಪಾಯವನ್ನ ಮಾಡು ಅಂತ ಹೇಳಿ ಹೇಳಿದಾಗ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಆ ಹೆಗಲ ಮೇಲೆ ಹೊತ್ತುಕೊಂಡಿರುವಂತ ದಾಕ್ಷಾಣಿಯ ದೇಹವನ್ನ ಛಿದ್ರ ಮಾಡಿಸ್ತಾನೆ. ಆ ದೇಹ ಛಿದ್ರವಾಗಿ ಈ ದೇಶದ ಹಾಗೆ ಬೇರೆ ಬೇರೆ ಒಂದು ದೇಶಗಳ ಒಂದು 51 ಕಡೆಗಳಲ್ಲಿ ಹೋಗಿ ಬೇರೆ ಬೇರೆ ಅಂಗಗಳು ಅಲ್ಲಲ್ಲಿ ಬಿದ್ದು ಅದು ಶಕ್ತಿಪೀಠಗಳಾಗಿ ಮಾರ್ಪಡ್ತವೆ. ಈಗಿನ ಒಂದು ಪಾಕಿಸ್ತಾನದಲ್ಲೂ ಸಹಿತ ಈ ಶಕ್ತಿಪೀಠ ಇದೆ, ಅಫ್ಘಾನಿಸ್ತಾನದಲ್ಲಿದೆ, ಹಾಗೆ ಕೇಳಿದ್ರೆ ಬಾಂಗ್ಲಾದೇಶದಲ್ಲಿದೆ. ಈ ರೀತಿಯಾಗಿ ಈ ಸುತ್ತಲಿನ ಪ್ರದೇಶಗಳಲ್ಲಿ ಬೇರೆ ಬೇರೆ ಶಕ್ತಿಪೀಠಗಳನ್ನ ನಾವು ಕಾಣಬಹುದು. ಒಟ್ಟು ಇದು 51 ಸಂಖ್ಯೆ ಶಕ್ತಿಪೀಠಗಳು ಇವೆ ಹೇಳುವಂಥದ್ದು ಲೋಕಾರೂಢಿ. ಶಿವನ ಕೋಪ ತಣ್ಣಗಾದಾಗ ತನ್ನ ಹೆಗಲ ಮೇಲೆ ದಾಕ್ಷಾಣಿಯ ದೇಹ ಇಲ್ಲದೆ ಇರುವಂಥದ್ದನ್ನು ನೋಡಿ ಬಹು ವ್ಯಸನೆಯಾಗಿ ಅವನು ಧ್ಯಾನಕ್ಕೆ ಕುಳಿತುಕೊಂಡು ಬಿಡ್ತಾನೆ ಹೇಳುವಂಥದ್ದು ಪುರಾಣದ ಕತೆ. ಹಾಗೆ ಆ ಛಿದ್ರವಾದ ಒಂದು ದಾಕ್ಷಾಣಿಯ ದೇಹದಿಂದ ಯೋನಿ ಭಾಗ ಬಂದು ಈ ನೀಲಾಚಲ ಪರ್ವತದ ಒಂದು ಭಾಗದಲ್ಲಿ ಬೀಳುತ್ತೆ. ಅಲ್ಲಿ ಅದು ಸ್ಥಿತವಾಗುತ್ತೆ. ಹಾಗೆ ಅದು ಒಂದು ಶಕ್ತಿಪೀಠ ಹೇಳುವಂಥದ್ದನ್ನ ಕರೆಸ್ಕೊಳ್ಳುತ್ತೆ. ಇದು ಅಸ್ಸಾಂನ ಗೌಹಾಟಿಯಲ್ಲಿ ಇರುವಂತ ಕಾಮಾಖ್ಯ ದೇವಿಯ ಒಂದು ಸ್ಥಳ ಪುರಾಣ ಅಂತೇಳಿ ಹೇಳ್ಬೋದು. ಈ ವಿಡಿಯೋವನ್ನ ನೋಡಿದ್ರಲ್ಲ, ನಿಮ್ಗೆ ಹೇಗೆ ಅನಿಸ್ತು ಹೇಳುವಂಥದ್ದನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅಥವಾ ಕೆಳಗೆ ಕಾಣಿಸ್ತಾ ಇರುವಂಥ ಒಂದು ನಂಬರಿಗೆ ವಾಟ್ಸಪ್ ಮುಖಾಂತರವಾಗಿ ಖಂಡಿತ ಮೆಸೇಜ್ಗಳನ್ನು ಮಾಡ್ಬೋದು. ಹಾಗೆ ಯಾರಾದರೂ ಅಲ್ಲಿಗೆ ಹೋಗುವಂಥವರಿದ್ರೆ ಖಂಡಿತವಾಗಿ ಮಾರ್ಗದರ್ಶನವನ್ನು ಪಡಿಬಹುದು. ಎಲ್ಲರಿಗೂ ಕೂಡ ನಮಸ್ಕಾರಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಸರ್ವೇ ಜನಾಃ ಸುಖಿನೋ ಭವಂತು.